ಹಾಯ್ ವೆಲ್ಕಮ್ ಟು SVY ಕರ್ನಾಟಕ ಅಪ್ಡೇಟ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ವಿಡಿಯೋದಲ್ಲಿ KCET 2024 ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ನಲ್ಲಿ ಪಾರ್ಟಿಸಿಪೇಟ್ ಮಾಡುವ ವಿದ್ಯಾರ್ಥಿಗಳಿಗೆ ಗ್ರೇಟ್ ನ್ಯೂಸ್. ಆ ಗ್ರೇಟ್ ನ್ಯೂಸ್ ಅನ್ನು ತಿಳಿದುಕೊಳ್ಳೋಕೆ ಮುಂಚೆ ನೀವು ಏನಾದರೂ ನಮ್ಮ ಚಾನಲ್ ಅನ್ನು ಮೊದಲನೇ ಬಾರಿ ವಿಸಿಟ್ ಮಾಡ್ತಾ ಇದ್ದರೆ ಪ್ಲೀಸ್ ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಬೆಲ್ ಐಕನನ್ನು ಪ್ರೆಸ್ ಮಾಡಿ, ಆಲ್ ಆಪ್ಷನನ್ನು ಕ್ಲಿಕ್ ಮಾಡಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದಂತೂ ಮರೆಯಬೇಡಿ. ಪ್ರತಿಯೊಬ್ಬರಿಗೂ ಹೆಲ್ಪ್ ಆಗುತ್ತೆ. ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ. ಓಕೆ, ಇನ್ನು ವಿಡಿಯೋ ಶುರು ಮಾಡಿದ್ರೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ನಲ್ಲಿ ಪಾರ್ಟಿಸಿಪೇಟ್ ಮಾಡುವ ವಿದ್ಯಾರ್ಥಿಗಳಿಗೆ ಮಾತ್ರ ಗುಡ್ ನ್ಯೂಸ್. ಅದು ಏನು ಅಂತ ತಿಳ್ಕೊಳ್ಬೇಕು ಅಂತ ಇದೆ ಅಲ್ವಾ? ಅಲ್ಲ, ಗ್ರೇಟ್ ನ್ಯೂಸ್. ಗುಡ್ ನ್ಯೂಸ್, ಗ್ರೇಟ್ ನ್ಯೂಸ್ ಎರಡು ಒಂದೇ ಅಲ್ವಾ? ಓಕೆ, ಈಗ ಅದು ಏನು ಅಂದರೆ ಸ್ಟೂಡೆಂಟ್ಸ್, ಈಗ ಆಲ್ಮೋಸ್ಟ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಅಂತ ಒಂದು ಬ್ರಾಂಚ್ ಇದೆ. ಆ ಬ್ರಾಂಚ್ಗೆ ಎಷ್ಟು ಸೀಟ್ಸ್ ಅವೈಲೇಬಲ್ ಇದ್ದಾವೆ ಕಾಲೇಜಸ್ ಅಲ್ಲಿ? 180 ಸೀಟ್ಗಳು ಇದ್ದಾವೆ. ಹಾಗಾದರೆ ಇನ್ನು ಈಗ ಫಸ್ಟ್ ರೌಂಡ್ ಆ್ಯಂಡ್ ಸೆಕೆಂಡ್ ರೌಂಡ್ಗೆ ಸ್ಟೂಡೆಂಟ್ಸ್ ಎಷ್ಟು ಬಂದಿದೆ? ಟೋಟಲ್ ಅಡ್ಮಿಷನ್ ಪ್ರಾಸೆಸ್ 125 130 ಜನ ಸೇರಿದ್ದಾರೆ ಅಂದ್ಕೊಳ್ಳೋಣ. ಓಕೆ, ಆ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ಗೆ ಇನ್ನು 50 ಜನರಿಂದ 40 ಜನ ಆದರೂ ಇರ್ಬೋದಲ್ವಾ ಈ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡುವ ವಿದ್ಯಾರ್ಥಿಗಳಿಗೆ ಗ್ರೇಟ್ ನ್ಯೂಸ್ ಇದೆ. ಏನು ಅಂತ, ನಿಮಗೆ ಕಾಲೇಜಸ್ ಅಲ್ಲಿ ಸೀಟ್ಗಳು ಅವೈಲೇಬಲ್ ಇದ್ದಾವೆ. ಏನು ಚಿಂತೆ ಪಡೆಯಬೇಡಿ, ಟೆನ್ಷನ್ ಪಡ್ಕೊಳ್ಬೇಡಿ ಅಂತ ಒಂದು ನ್ಯೂಸ್ ಇನ್ಫಾರ್ಮೇಷನ್ ಪ್ರಕಾರ ನಿಮಗೆ ತಿಳಿಸ್ತಾ ಇದ್ದೀನಿ. ನಿಮ್ಮ ಫ್ರೆಂಡ್ಸ್ಗೂ, ರಿಲೇಟಿವ್ಸ್ಗೂ, ವಾಟ್ಸಪ್ ಗ್ರೂಪ್ಸ್ಗೂ ಶೇರ್ ಮಾಡಿ, ತುಂಬ ಹೆಲ್ಪ್ ಆಗುತ್ತೆ. ಪ್ಲೀಸ್ ಮರೆಯಬೇಡಿ. ಓಕೆ, ಅವ್ರಿಗೂ ನೀವು ಹೆಲ್ಪ್ ಮಾಡಿದ್ರೆ ನಿಮಗೆ ಅವರು ಯಾವುದೋ ಒಂದು ರೂಪದಲ್ಲಿ ಮಾಡ್ತಾರೆ ಅಲ್ವಾ? ಅದಕ್ಕೋಸ್ಕರ ಸ್ಟೂಡೆಂಟ್ಸ್. ಓಕೆ ಸ್ಟೂಡೆಂಟ್ಸ್, ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಪ್ಲೀಸ್ ಡೂ ಚಾನಲ್ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ವಿತ್ ಮೋರ್ ಫ್ರೆಂಡ್ಸ್, ಶೇರ್.